ಕ್ವಶನ್. ಓಟು ಆ್ಯಸ್ ಎ ಎಂಟರ್ಟೈನ್ಮೆಂಟ್ ತೊಗೊಂಡ್ರೆ ಗಿಲ್ಲಿ. ಯಾರು ಈ ವಾರ ಇಬ್ಬರು ಜನ ಹೊರಗಡೆ ಹೋಗ್ಬೇಕಂತಂದು ಹೇಳಿದ್ದಾರೆ ಬಿಗ್ ಬಾಸ್ ಅವರು. ಯಾರ್ಯಾರು ಹೋಗ್ಬೇಕು ಮತ್ತು ಯಾಕೆ ಹೋಗ್ಬೇಕು? ಆ್ಯಕ್ಚುಲಿ ಧ್ರುವಂತು ಬಿಟ್ಟರೆ ಸ್ಪಂದನ ಯಾಕೆ ಹೋಗ್ಬೇಕು? ಪರ್ಫಾರ್ಮೆನ್ಸ್ ಆ ಥರ ಒಂದಿಲ್ಲ. ಪರ್ಫಾರ್ಮೆನ್ಸ್ ಇಲ್ಲ. ಫಿಸಿಕಲ್ ಇದ್ದಾರೆ ಬಟ್ ಒಂಥರ ಮೆಂಟಲಿ ಆಗಲಿ ಇದಾಗಲಿ ಇದು ಕಾಣಿಸ್ತಾ ಇಲ್ಲ. ಈ ವಾರ ಎಲ್ಲ ಪೇರೆಂಟ್ಸ್ ಎಲ್ಲ ಬಂದಿದ್ರಲ್ಲ, ಅದರಲ್ಲಿ ನಿಮ್ಗೆ ಯಾರು ಇಷ್ಟ ಆದ್ರು? ಗಿಲ್ಲಿ ಪೇರೆಂಟ್ಸ್ ಪಕ್ಕ ನಮ್ಮ ಹಳ್ಳಿ ಇದರಲ್ಲೇ ಇದ್ದಾರೆ. ಹಳ್ಳಿ ಪ್ಲಸ್ ಜೆನ್ಯೂನ್ ಆಗಿದ್ದಾರೆ. ಎಲ್ರಿಗೂ ಆ ಥರ ಯಾವುದೂ ಸೀಕ್ರೆಟ್ ಹೇಳ್ಕೊಟ್ಟಿಲ್ಲ, ಏನಿಲ್ಲ. ಸೊ ಅವ್ರು ಹೆಂಗಿದ್ದಾರೆ ಹಂಗಿರಿ ಅಂತ ಹೇಳೋಗಿದ್ದಾರೆ ಅಷ್ಟೇ. ಮಾಳು ಅವ್ರದ್ದು ಮಕ್ಕಳು ಕೂಡ ಅವ್ರು ಸೇಮ್ ಹೇರ್ ಕಟ್ ಮಾಡಿಸಿದಾರೆ. ನಮ್ಮ ಕಡೆ ಹುಡುಗರು ಖುಷಿ ಒಂಥರ ಚೆನ್ನಾಗಿತ್ತು. ರಾಘವ್ ಅವರು ಅವ್ರ ವೈಫ್ ಬಂದಾಗ ಕಣ್ಣೀರು ಹಾಕಿದ್ರಲ್ಲ. ಹೌದೌದು, ಅದು ಆಬ್ವಿಯಸ್ಲಿ ಎಮೋಷನ್ಸ್ ಇದ್ದೇ ಇರುತ್ತೆ. ಎಮೋಷನ್ಸ್ ಅನ್ನೋದಕ್ಕಿಂತ ಅವ್ರ ಮನೇಲಿ ಅವ್ರ ವೈಫ್ ಹೇಳ್ದಂಗೆ ಮನೇಲಿ ಅವ್ರು ಆ ಥರ ಟೈಮ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಸೊ ಅವ್ರಿಗೆ ಒಳಗಡೆ ಹೋದ್ಮೇಲೆ ತುಂಬ ಅದೆಲ್ಲ ಫೀಲ್ ಆಗಿಬಿಟ್ಟಿದೆ. ನಾನು ಟೈಮ್ ಕೊಡಲಿಲ್ಲ, ಅವ್ರ ತಪ್ಪು ಅವ್ರಿಗೆ ಅನಿಸಿದೆ ಅಲ್ಲ. ಸೊ ಆಬ್ವಿಯಸ್ಲಿ ಎಮೋಷನ್ಸ್ ಬರುತ್ತೆ. ಆ್ಯಕ್ಟಿವಿಟಿ ಅಂದರೆ ಕಂಪೇರ್ ಟು ಲಾಸ್ಟ್ 1, 2, 3 ಸೀಸನ್ ನಮ್ಮ ಬಿಗಿನಿಂಗ್ನ ನೋಡ್ತಾ ಇದ್ವಿ. ಆವಾಗ ವಿಜಯ್ ರಾಘವೇಂದ್ರ ಅವರು ಮತ್ತು ಇವರು ಅರುಣ್ ಇವ್ರು ಇದ್ದಿರಲ್ಲ. ಸೊ ಆ ಟೈಮಲ್ಲಿ ಇರೋ ಆ್ಯಕ್ಟಿವಿಟೀಸ್ ಇವಾಗ ಕಾಣಿಸ್ತಾ ಇಲ್ಲ. ಈಗ ಒಂಥರ ಸೇಮ್ ರುಟೀನ್ ಇದೆ. ಆ ಥರ ಏನು ಚಾಲೆಂಜಿಂಗ್ ಅಂತ ಏನಿಲ್ಲ. ಕಂಟೆಸ್ಟೆಂಟ್ಸ್ಗೆ ಚಾಲೆಂಜಿಂಗ್ ಇರಬೇಕು, ಎಮೋಷನಲ್, ಸೀಕ್ರೆಟ್. ಯಾರು ಸೀಕ್ರೆಟ್ ಹೇಳ್ತಾ ಇಲ್ಲ ಇಲ್ಲಿ. ಆಲ್ಮೋಸ್ಟ್ ಅವರು ನೀವು ಇಂಟೆನ್ಸ್ಲಿ ಅವ್ರನ್ನಾಗಿ ನಾವು ಫೋರ್ಸಿಬಲಿ ಆಡಿಸಿದ್ರು ಆಡಿ ಅನ್ನೋ ಥರ ಆಗ್ತದೆ. ಅವರಿಂದ ಹೊರಗಡೆ ಬರ್ತಾ ಇಲ್ಲ ಏನು. ನಿಮ್ಗೆ ಯಾವ ಸೀಸನ್ ಇಷ್ಟ ಆಯಿತು? ಇದು ಅರುಣ್ ಸಾಗರ್ ಮತ್ತು 1, 2, 3 ಏನಿತ್ತಲ್ಲ, ರಿಯಲಿ ನಾವು ಅವಾಗಿಂದ ನೋಡ್ತೀವಿ. 1, 2, 3 ಅವರೆಲ್ಲರೂ ಜೆನ್ಯೂನ್ ಆಗಿ ಇದ್ರು. ಅವ್ರದ್ದು ಆ್ಯಕ್ಚುಲಿ ಔಟ್ಪುಟ್ ಇತ್ತು. ಆ್ಯಸ್ ಎ TRP ಅಂತ ಚಾನಲ್ ತೊಗೊಂಡ್ರು ದೇವ್ರ ಪಕ್ಕ ಗೇಮ್ಸ್ ಎಲ್ಲ ಟಫ್ ಇತ್ತು ಆ ಟೈಮಲ್ಲಿ. ಇವಾಗ ಒಂಥರ ಏನೋ ಆಡಿಸ್ಬೇಕು ಮಾಡಬೇಕು ಅನ್ನೋ ಥರ ಫೀಲ್ ಆಗ್ತಾ ಇದೆ.